ಓಕೆ, ಸ್ಮಾಲ್ ಅಪ್ಡೇಟ್. ಈಗಷ್ಟೇ ನಾನೊಂದು ಟ್ರೋಲ್ ಪೇಜಲ್ಲಿ ನೋಡಿದೆ, ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಒಂದು ಫೇಕ್ ನ್ಯೂಸ್ ಬರ್ತಾ ಇತ್ತು. ಅರೆಸ್ಟ್ ಆಗಿದ್ದೀನಿ ಅಂತ ಹಾಕಿದ್ದಾರೆ. ಮೇ ಬಿ ನಾನೇನೋ ಕೊಟ್ಟಿಲ್ವಲ್ಲ, ಹಾಗಾಗಿ ಆ ಥರ ಥಿಂಕ್ ಮಾಡಿರ್ಬೋದು. ಏನಿಲ್ಲ, ನಾನೇನು ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗೋದು ಇಲ್ಲ. ಯಾಕೆ ಆಗ್ತೀನಿ ಗುರು ಸುಮ್ಮನೆ? ಸೊ ಏನು ಗಾಬರಿ ಪಡ್ಕೋಬೇಡಿ, ನಾನು ಆರಾಮಾಗಿದ್ದೀನಿ, ಕೂಲ್. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ. ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ. ಸುಮಾರು 10:45 ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರೆ. ನನ್ಗೇನ್ ಭಯ ಇಲ್ಲ ಗುರು, ಕಾನೂನು ಪರವಾಗಿ ನನ್ಗೆ ಈಗ ಜಸ್ಟ್ ಒಂದು ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ. ಅಂಡ್ ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಅಂಡ್ ಇನ್ನೊಂದು ವಿಷಯ, ಲಾಸ್ಟ್ ವಿಡಿಯೋದಲ್ಲಿ ಏನೋ ಹೇಳ್ತಾ ಇದ್ರೆ, ನೀನ್ ಮುಸ್ಲಿಂ ಇದೆಯಾ, ನೀನ್ ಹಿಂದೂಸ್ನ ಹೇಟ್ ಮಾಡ್ತೀಯಾ, ನೀನು ಹೇಟ್ ಮಾಡಲ್ಲ ಅಂತಂದ್ರೆ ಒಮ್ಮೆ ಜೈ ಶ್ರೀರಾಮ್ ಅಂತ ಹೇಳುವಂತ. ಸೊ ಅಂತ ಅಂಧ ಭಕ್ತಾದಿಗಳಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದ. ಅರ್ಥ ಆಯ್ತಾ? ಸೆಂಟ ಬೆಲೆ ಅದನ್ನ ನಿಮ್ಮ 7 ಮೀಟರ್ ಹುಡುಗಿಯರ ಅನ್ನೋದು ನಾನು 2 ಮಾತು ಮುಗಿದು. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.